ಜೀವ ನಿನಗಾಗಿ ಮುಂದುವರಿದ ಭಾಗ 106. ಅಗಸ್ತ್ಯ ಮತ್ತು ಗಗನ್ ಅರ್ಜುನನಿಗೆ ಬೃಂದಾಳಿಂದ ದೂರ ಇರುವಂತ ಹೇಳಿದ್ರು ಕೂಡ ಅವನು ಆತ್ಯಳಿಂದ ದೂರ ಆಗಲು ಬೃಂದಾಳನ್ನೇ ಅವಲಂಬಿತನಾದನು. ಅವನು ಬೃಂದಾಳ ಜೊತೆ ಇದ್ದಾಗ ಅಗಸ್ತ್ಯ ಆತ್ಯ ಮತ್ತು ಗಗನ್ಗೆ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಡೈಲಿ ಆಫೀಸಿಗೆ ಹೋಗುವಾಗ ಹಾಗೂ ಆಫೀಸಿನಿಂದ ಮನೆಗೆ ವಾಪಸ್ಸು ಬರುವಾಗ ಅರ್ಜುನನ ಜೊತೆಗೇನೆ ಬರುತ್ತಿದ್ದಳು. 2 ದಿನ ಅಗಸ್ತ್ಯ ಬಸ್ಸಲ್ಲೇ ಅರ್ಜುನನ ಜೊತೆಗೇನೆ ಕೂತನು. ಆದರೆ 3ನೇ ದಿವಸ ಅವನು ಬಸ್ಸು ಹತ್ತಲು ಸ್ವಲ್ಪ ಲೇಟ್ ಆಗಿದ್ದರಿಂದ ಬೃಂದ ಬೇಗ ಹೋಗಿ ಅರ್ಜುನನ ಜೊತೆ ಕುಳಿತುಕೊಂಡಳು. ಇದನ್ನು ನೋಡಿದ ಆತ್ಯಳಿಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ಅಗಸ್ತ್ಯ ಅರ್ಜುನನ ಹತ್ತಿರ ಬಂದಾಗ ಬೃಂದ ಅವನ ಜೊತೆ ಕೂತಿದ್ದನ್ನು ನೋಡಿ ಕೋಪಗೊಂಡ ಅಗಸ್ತ್ಯ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು, ಅರ್ಜುನ್ ಲೈಫ್ ಹಾಳು ಮಾಡಕ್ಕೆ ಇವಳನ್ನು ಬಿಡಬಾರ್ದು. ಇವಳ ಬಗ್ಗೆ ಎಷ್ಟೇ ಹೇಳಿದ್ರು ಕೂಡ ಇವನು ಕೇಳೋ ಮನಸ್ಥಿತಿಯಲ್ಲಿಲ್ಲ. ಇವಳು ಏನಂತ ಇವನಿಗೆ ಸಾಕ್ಷಿ ಸಮೇತ ತೋರಿಸ್ಬೇಕು, ಆಗ್ಲೇ ಇವನು ನಂಬ್ತಾನೆ, ಇಲ್ಲ ಅಂದ್ರೆ ನಂಬಲ್ಲ. ನಕ್ಕೊಂಡು ಇವನ ಮನಸ್ಸನ್ನೇ ಹಾಳು ಮಾಡ್ಬಿಟ್ಲು. ಮಾತನಾಡ್ಬೇಕಾದ್ರೆ ನಗೋ ಹುಡುಗಿರನ್ನು ಯಾವತ್ತೂ ನಂಬಾರ್ದು. ಇವಳನ್ನು ಮೊದಲನೇ ಸಲ ನೋಡಿದಾಗಲೇ ಇವಳು ನನಗೆ ಒಂಚೂರು ಇಡಿಸ್ಲಿಲ್ಲ. ಅರ್ಜುನ್ ಯಾಕೆ ಇವಳ ಜೊತೆ ಅಷ್ಟೊಂದು ಕ್ಲೋಸ್ ಆಗಿದ್ದಾನೆ? ಹೇಗಾದ್ರೂ ಮಾಡಿ ಇವಳು ಬಲಿಯಿಂದ ಅರ್ಜುನನ್ನು ಬಿಡಿಸ್ಕೊಳ್ಬೇಕು. ಇವನಿಗೆ ಮತ್ತೆ ನಾನು ಏನಾದ್ರೂ ಇವಳ ಬಗ್ಗೆ ಹೇಳಕ್ಕೆ ಹೋದ್ರೆ ನನ್ನನ್ನೇ ತಪ್ಪು ತಿಳ್ಕೊಂಡ್ಬಿಟ್ಟಾಗ ಕಷ್ಟ. ಏನೇ ಆಗಲಿ ಇವಳನ್ನು ನಾನು ಎಕ್ಸ್ಪೋಸ್ ಮಾಡೇ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದನು. ಆದ್ಯ ಅರ್ಜುನ್ ಕಡೆ ನೋಡುತ್ತಿದ್ದದನ್ನು ಗಮನಿಸಿದ ಅರ್ಜುನ್, ಇದೇ ಒಳ್ಳೆ ಸಮಯ, ಆದ್ಯ ನಮ್ಮ ಕಡೆನೂ ನೋಡ್ತಾ ಇದ್ದಾಳೆ. ಇವಳ ಇದ್ರೆ ನಾನು ಬೃಂದಾಳ ಜೊತೆ ಕ್ಲೋಸ್ ಆಗಿರ್ತಾರೆ ನಾಟಕ ಮಾಡಿದ್ರೆ ಇವಳು ಖಂಡಿತವಾಗ್ಲೂ ನನ್ನಿಂದ ದೂರ ಆಗೋಕೆ ಟ್ರೈ ಮಾಡ್ತಾಳೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡ ಅವನು ಬೃಂದಾಳ ಕೈ ಹಿಡಿದನು. ಇದನ್ನು ನೋಡಿ ಶಾಕ್ ಆದ ಬೃಂದ ಅವನನ್ನೇ ನೋಡತೊಡಗಿದಳು. ಆಗ ಅವನು, ಆದ್ಯ ನಮ್ಮ ಕಡೆ ನೋಡ್ತಾ ಇದ್ದಾಳೆ ಅಂತ ಮೆತ್ತಗೆ ಹೇಳಿದನು. ವಿಷಯನ ಅರ್ಥೈಸಿಕೊಂಡವಳು ಅರ್ಜುನನಿಗೆ ಕ್ಲೋಸ್ ಆಗತೊಡಗಿದಳು. ಇಬ್ಬರು ಕೈ ಹಿಡಿದುಕೊಂಡು ನಗುತ್ತಾ ಮಾತನಾಡತೊಡಗಿದರು. ನಂತರ ಅವಳು ಒಂದು ಸ್ಟೆಪ್ ಮುಂದೆ ಹೋಗಿ ಅವನ ಭುಜಕ್ಕೆ ಹೊರಗೆ ಮಲಗಿದಳು. ಇದನ್ನು ನೋಡಿ ಕಸಿಮಿಸಿಯಾದ ಅರ್ಜುನ್, ಇವಳೇನು ನಾಟಕ ಮಾಡುವ ಅಂದ್ರೆ ನನ್ನ ಭುಜಕ್ಕೆ ಹೊರಗೆ ಮಲಗಿಬಿಟ್ಲು, ಈಗ ಏನು ಮಾಡೋದು? ಇವಳನ್ನು ಎಬ್ಬಿಸಕ್ಕೆ ಹೋದ್ರೆ ಆತೇಳಿಗೆ ಡೌಟ್ ಬರ್ಬೋದು, ಸ್ವಲ್ಪ ಹೊತ್ತು ಹೀಗೆ ಇರಲಿ, ಆಮೇಲೆ ಎಬ್ಬಿಸ್ತಾರಾಯ್ತು ಅಂತ ಅಂದುಕೊಂಡ ಅವನು ಬೃಂದಾಳನ್ನು ತನ್ನ ಭುಜಕ್ಕೆ ಹೊರಗೆ ಮಲಗಲು ಬಿಟ್ಟನು. ಇದನ್ನು ನೋಡಿದ ಆದ್ಯಾಳ ಕಣ್ಣೀರಿನ ಕಟ್ಟೆ ಒಡೆದು ಹೋಯಿತು. ಆ ಭುಜ ನನಗೋಸ್ಕರ ಮಾತ್ರ ಮೀಸಲಾಗಿತ್ತು ಅಂತ ಅಂದ್ಕೊಂಡಿದ್ದೆ, ಆದರೆ ಅವನು ಅದನ್ನು ಗಾರ್ಡನ್ ಥರ ಓಪನ್ ಬಿಟ್ಟಿದ್ದಾನೆ. ಯಾರೋ ಅವನ ಭುಜದ ಮೇಲೆ ಮಲಗಿದ್ರು ಇವನಿಗೆ ಏನು ಅನಿಸಲ್ಲ. ಬೃಂದ ಇವನ ಭುಜದ ಮೇಲೆ ಮಲಗಿರೋ ಇವನಿಗೆ ಅವಳನ್ನು ಎಬ್ಬಿಸಕ್ಕೇನು? ಅವಳಿಗೇನು ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಒಂಚೂರು ಇಲ್ವಾ? ಪಬ್ಲಿಕ್ ಪ್ಲೇಸಲ್ಲಿ ಯಾವ ಥರ ಬಿಹೇವ್ ಮಾಡ್ತಾ ಇದ್ದಾನೆ. ಹೋಗಿ ಜುಟ್ಟು ಹಿಡಿದು ಕಪಾಳಕ್ಕೆ ಬಾರಿಸ್ಬೇಕಂತ ಅನ್ನಿಸ್ತಾ ಇದೆ. ಏನು ಮಾಡಲಿ ನಾನು? ಆ ಥರ ಮಾಡೋಕ್ಕಾಗಲ್ವೇ? ನನ್ನ ಸ್ಥಾನನ ಅವಳಿಗೆ ಎಷ್ಟು ಈಸಿಯಾಗಿ ಬಿಟ್ಕೊಟ್ಬಿಟ್ಟೆ. ನನ್ನನ್ನು ಗೋಳು ಹೊಯ್ಕೊಳ್ಳೋಕೆ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡೆ, ಆದರೆ ಇವನು ಸೀರಿಯಸ್ ಆಗಿ ನನ್ನನ್ನು ಮರೆತು ಮೂವ್ ಆನ್ ಆಗಿದ್ದಾನೆ. ಪ್ರೀತಿ ಇಷ್ಟು ಬೇಗ ಕೊನೆಯಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನಂತ ದೊಡ್ಡ ತಪ್ಪು ಏನು ಮಾಡಿದೆ ಅಂತ ಇವ್ನು ನನ್ನನ್ನು ಬಿಟ್ಟು ಅವಳ ಜೊತೆ ಹೋಗಿದ್ದಾನೆ. ಅವಳಿಗಿಂತ ನಾನು ನೋಡೋಕ್ಕೆ ಚೆನ್ನಾಗಿಲ್ವಾ? ಅವಳಿಗಿಂತ ತುಂಬಾ ಚೆನ್ನಾಗಿದ್ದೀನಿ. ಅದು ಸ್ವಲ್ಪ ಹೈಟ್ ಕಮ್ಮಿ ಇದೆ. ಹೈಟ್ ಸ್ವಲ್ಪ ಅಲ್ಲ, ತುಂಬಾ ಕಮ್ಮಿ ಇದೆ. ನನ್ನ ಹೈಟ್ ಕಮ್ಮಿ ಇದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಪ್ರೀತಿ ದೇಹ ನೋಡಿ ಹುಟ್ಟಲ್ಲ, ಮನಸ್ಸು ನೋಡಿ ಹುಟ್ಟುತ್ತೆ. ನನಗೆ ಇವನ ಮೇಲೆ ಪ್ರೀತಿ ಆಗಿದ್ದು ಅದು ನನ್ನ ತಪ್ಪ? ನಾನು ಕುಳ್ಳಗಿದ್ದೀನಿ ಅಂತ ನನ್ನ ಬಿಟ್ಟು ಅವಳ ಜೊತೆ ಹೋಗಿದ್ದಾನೆ ಅನ್ಸುತ್ತೆ. ಇವನು ಎಷ್ಟು ಬೇಗ ಬದಲಾಗ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮನಸ್ಸಿಗೆ ತುಂಬಾ ಹೋಗ್ತಾ ಇದೆ. ಹೃದಯ ಬಡಿತ ನಿಂತಂತ ಭಾಸ ಇದೆ. ಜೋರಾಗಿ ಹತ್ತು ಬಿಡಬೇಕು ಅಂತಾನು ಅನ್ನಿಸ್ತಾ ಇದೆ. ಏನು ಮಾಡಲಿ ಈಗ ನಾನು? ನನ್ನಂಥ ಪಾಪಿಗೆ ಅಳಕ್ಕೂ ಕೂಡ ಆಗ್ತಾ ಇಲ್ಲ. ಯಾಕೆ ದೇವರೇ ನನಗೆ ಈ ರೀತಿಯ ಶಿಕ್ಷೆ ಕೊಟ್ಬಿಟ್ಟೆ? ಪ್ರೀತಿ ಮಾಡಿದ್ದಪ್ಪ, ನಾನು ಕುಳ್ಳಗಿದ್ರೆ ಅದು ನನ್ನ ತಪ್ಪ. ಆಗ ಪ್ರೀತಿ ಆಸೆ ಹುಟ್ಟಿಸಿ ಈಗ ದೂರ ಆಗೋದು ಎಷ್ಟು ಸರಿ, ನೀನೇ ಹೇಳಿದೇವ್ರೆ ಅಂತ ಅಂದುಕೊಳ್ಳುತ್ತಾ ಕಣ್ಣಲ್ಲಿ ಜಾರುತ್ತಿದ್ದ ಕಣ್ಣೀರನ್ನು ಯಾರಿಗೂ ಕಾಣದ ಹಾಗೆ ಒರೆಸಿಕೊಳ್ಳತೊಡಗಿದಳು. ಇತ್ತ ಅಗಸ್ತ್ಯ ಬೇರೆ ಸೀಟಲ್ಲಿ ಹೋಗಿ ಕುಳಿತಿದ್ದನು. ಅವನ ಪಕ್ಕದ ಸೀಟು ಖಾಲಿ ಇದ್ದಿದ್ದನ್ನು ಗಮನಿಸಿದ ಸನ್ನಿ ಕೂಡಲೇ ಅವನ ಪಕ್ಕ ಹೋಗಿ ಕುಳಿತುಕೊಂಡನು. ಸನ್ನಿಯನ್ನು ನೋಡಿ ಹೆದರಿದ ಅಗಸ್ತ್ಯ, ಅಯ್ಯೋ ನನ್ನ ಕರ್ಮವೇ, ಇವ್ ನನ್ನ ಹತ್ರನೇ ಬಂದು ಕೂತ್ಕೋಬೇಕಾ? ಇಷ್ಟು ದಿನ ಇವನನ್ನು ಹೇಗಾದ್ರೂ ಮಾಡಿ ಅವಾಯ್ಡ್ ಮಾಡಿದ್ದೆ, ಆದ್ರೆ ಈಗ ಏನ್ ಮಾಡೋದು? ಇಲ್ಲಿಂದ ಎದ್ದು ಹೋಗೋ ಕೂಡ ಆಗ್ತಾ ಇಲ್ಲ. ಎದ್ದು ಎಲ್ಲಿ ಹೋಗಿ ಕೂರ್ಲಿ? ಎಲ್ಲಿ ಕೂಡ ಸೀಟ್ ಖಾಲಿಲ್ಲ. ಏನ್ ಮಾಡ್ಲಿ ಈಗ ನಾನು?
ಅಂತ ಅಂದುಕೊಳ್ಳುತ್ತಿರುವಾಗಲೇ ಸನ್ನಿ ಅಗಸ್ತ್ಯನ ತೀರ ಹತ್ತಿರ ಜರುಗತೊಡಗಿದನು. ಆಗ ಅಗಸ್ತ್ಯನಿಗೆ ಇರಿಟೇಟ್ ಆಗತೊಡಗಿತು. ಇದನ್ನು ನೋಡಿದ ಸನ್ನಿ, ಇಷ್ಟು ದಿನ ನನ್ನಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೆ ಅಲ್ವಾ, ಈಗ ಏನು ಮಾಡ್ತೀಯ ಅಂತ ನಾನು ನೋಡ್ತೀನಿ. ಇವತ್ತು ನನ್ನಿಂದ ನೀನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡ ಸನ್ನಿ ಅಗಸ್ತ್ಯನ ತೊಡೆಯ ಮೇಲೆ ಕೈ ಇಟ್ಟು ಮೆಲ್ಲಗೆ ಸವರತೊಡಗಿದನು. ಎಲ್ಲ ಇವನ ಪಬ್ಲಿಕ್ ಪ್ಲೇಸಲ್ಲಿ ಈ ಥರ ಮಾಡೋಕ್ಕೆ ಇವನಿಗೆ ನಾಚಿಕೆ ಮಾನ ಮರ್ಯಾದಿಲ್ವಾ? ಅದು ಇಲ್ಲದಕ್ಕೇನೆ ಅಲ್ವಾ ಈ ಥರ ಮಾಡ್ತಾ ಇರೋದು? ದೇವ್ರೆ, ಈಗ ನಾನು ಏನು ಮಾಡಲಿ, ಇವನಿಂದ ಹೇಗೆ ತಪ್ಪಿಸ್ಕೊಳ್ಳಿ ಅಂತ ಅಂದುಕೊಳ್ಳುತ್ತಾ ಗಗನ್ ಕಡೆ ನೋಡತೊಡಗಿದನು. ಆದರೆ ಗಗನ್ ಬೇರೆ ಕಡೆ ನೋಡುತ್ತಿದ್ದನ್ನು ಗಮನಿಸಿದ ಅಗಸ್ತ್ಯ, ಈ ನನ್ನ ಮಗ ಈಗಲೇ ಬೇರೆ ಕಡೆ ನೋಡಬೇಕಾ? ಈ ಗಗನ್, ಈ ಕಡೆ ನೋಡು. ಅಯ್ಯೋ, ನಾನು ಏನು ಮಾಡಲೀಗ? ಈ ಲೂಸ್ ನನ್ನ ಮಗನ ಬಿಟ್ಟು ನಾನು ಶೀಲಾಪರಣ ಮಾಡಿಬಿಡ್ತಾನಷ್ಟೇ. ಗಗನ್ ನನ್ನ ಕಡೆ ನೋಡಿಲ್ಲ ಅಂದರೆ ಏನಂತೆ, ಈಗಲೇ ಅವನಿಗೆ ಮೆಸೇಜ್ ಮಾಡ್ತೀನಿ ಅಂತ ಅಂದುಕೊಂಡ ಅವನು ಮೊಬೈಲ್ ತೆಗೆದು ಗಗನ್ಗೆ ಮೆಸೇಜ್ ಮಾಡಿದನು. ಲೋ ಗಗನ್, ಏನಾದರೂ ಮಾಡಿ ನನ್ನನ್ನು ಬಚಾವ್ ಮಾಡೋ ಅಂತ ಮೆಸೇಜ್ ಮಾಡಿದಾಗ ಗಗನ್ ಮೆಸೇಜ್ ನೋಡದೆ ಹೋದಾಗ, ಈ ನನ್ನ ಮಗ ಬೇಕಾದ ಟೈಮಲ್ಲಿ ಕೈ ಕೊಡ್ತಾನೆ. ಮೆಸೇಜ್ ನೋಡೋಕ್ಕೆ ಏನು ರೋಗ ಇವನಿಗೆ? ಯಾವ ಲೋಕದಲ್ಲಿದ್ದಾನೋ ಏನೋ. ಮೆಸೇಜ್ ನೋಡಿಲ್ಲ ಅಂದರೆ ಏನು, ಕಾಲ್ ಮಾಡ್ತೀನಿ ಅಂತ ಅಂದುಕೊಂಡ ಅವನು ಗಗನ್ಗೆ ಕಾಲ್ ಮಾಡಿದನು. ಮೊಬೈಲ್ ರಿಂಗ್ ಆಗುವುದನ್ನು ನೋಡಿದ ಅವನು ಕಾಲ್ ರಿಸೀವ್ ಮಾಡಲು ಹೋದಾಗ ಅಗಸ್ತ್ಯನ ನಂಬರ್ ನೋಡಿ ಶಾಕ್ ಆಗಿ, ಇವನು ಯಾಕೆ ಕಾಲ್ ಮಾಡ್ತಾ ಇದ್ದಾನೆ ಅಂತ ಅಂದುಕೊಂಡು ಅಗಸ್ತ್ಯನ ಕಡೆ ನೋಡಿದನು. ಅಗಸ್ತ್ಯ ಕಣ್ಸನ್ನೆಯಲ್ಲೇ ಸನ್ನಿಯ ಕಡೆ ದೃಷ್ಟಿ ಹಾಯಿಸಿದನು. ಗಗನ್ ಸನ್ನಿ ಕಡೆ ನೋಡಿದನು. ಸನ್ನಿ ಅಗಸ್ತ್ಯನ ತೊಡೆಯನ್ನು ಸವರುತ್ತಿದ್ದುದನ್ನು ನೋಡಿದ ಗಗನ್ಗೆ ಜೋರಾಗಿ ನಗು ಬರತೊಡಗಿತು. ಅವನು ನಗುವುದನ್ನು ಗಮನಿಸಿದ ಅಗಸ್ತ್ಯ ಕೋಪಗೊಂಡು, ನನ್ನ ಮಗನೇ ಮಾಡ್ತೀನಿ ನೋಡಿ, ನಿಂಗೆ ನನ್ನ ಪರಿಸ್ಥಿತಿ ನೋಡಿ ನಿಮಗೆ ನಗು ಬರುತ್ತಲ್ವಾ? ಗೆಸ್ಟ್ ಹೌಸ್ಗೆ ಹೋದ್ಮೇಲೆ ನಿನ್ನ ನೋಡ್ಕೋತೀನಿ ಅಂತ ಅಂದುಕೊಳ್ಳುತ್ತಾ ಅವನಿಗೆ ಮತ್ತೆ ಮೆಸೇಜ್ ಮಾಡಿದನು. ನಗುವುದನ್ನು ಬಿಟ್ಟು ಏನಾದರೂ ಮಾಡಿ ನನ್ನನ್ನು ಬಚಾವ್ ಮಾಡು. ಮೆಸೇಜ್ ಓದಿದ ಗಗನ್ ಮತ್ತೆ ನಕ್ಕು, ಲವ್ ಬರ್ಡ್ಸ್ ಮತ್ತೆ ನಾನು ಬರಲ್ಲಪ್ಪ. ಅವನ ಮೆಸೇಜ್ ನೋಡಿ ಮತ್ತೆ ಕೋಪಗೊಂಡ ಅಗಸ್ತ್ಯ, ಮಗನೇ ಜಾಡ್ಸಿ ಗೊತ್ತೇ ಅಂದರೆ ಇಲ್ಲಿಂದ ನಾನು ಗೆಸ್ಟ್ ಹೌಸ್ ಹೋಗ್ಬಿಡ್ಬೇಕು. ಈಗ ಏನು ನನಗೆ ಹೆಲ್ಪ್ ಮಾಡ್ತೀಯ ಇಲ್ವೋ? ನಿಮ್ಮಿಬ್ಬರ ಮಧ್ಯೆ ನಾನು ಬಂದು ನಾನು ಯಾಕೆ ನಿಮ್ಮನ್ನು ಡಿಸ್ಟರ್ಬ್ ಮಾಡಲಿ? ಅವ್ನು ಮೂಡಲ್ಲಿದ್ದಾನೆ, ಅವ್ನ ಮೂಡನ್ನು ನಾನು ಹಾಳು ಮಾಡೋಕ್ಕೆ ಹೋಗಲ್ಲ ಅಂತ ಮೆಸೇಜ್ ಟೈಪ್ ಮಾಡಿ ಅದರ ಜೊತೆ ನಗುವಿನ ಸಿಂಬಲನ್ನು ಅವನಿಗೆ ಕಳುಹಿಸಿದನು. ಇದನ್ನು ನೋಡಿದ ಅಗಸ್ತ್ಯ, ಪ್ಲೀಸ್ ಕಣೋ, ನೀನು ಕೈ ಮುಗಿತೀನಿ, ನನ್ನನ್ನು ಸೇವ್ ಮಾಡು, ಇಲ್ಲಾಂದರೆ ಇವನು ಏನಾದರೂ ಮಾಡಿಬಿಟ್ರೆ ಕಷ್ಟ. ನನ್ನನ್ನು ಸೇವ್ ಮಾಡಿದ್ರೆ ನೀನು ಏನು ಹೇಳ್ತೀಯ ಅದನ್ನು ಕೇಳ್ತೀನಿ, ಹಾಗೆ ಬಾ ದಾರಿಗೆ. ಆದರೂ ಅವನನ್ನು ಡಿಸ್ಟರ್ಬ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಕಣೋ, ಅವನ ಪಾಡಿಗೆ ಎಂಜಾಯ್ ಮಾಡಲಿ ಅಂತ ಟೈಪ್ ಮಾಡಿ ಮತ್ತೆ ನಗುವಿನ ಸಿಂಬಲನ್ನು ಕಳುಹಿಸಿದನು. ಮೆಸೇಜ್ ಓದಿದ ಅಗಸ್ತ್ಯ, ಲೋ ಮಗ, ಯಾಕೋ ನನ್ನನ್ನು ಗೋಳು ಹೋಯ್ಕತ್ತೀಯ? ನನ್ನ ಕಷ್ಟ ನನಗೆ ಇಲ್ಲಿ, ನೀನಲ್ಲಿ ಮಜಾ ತಗೊಳ್ತಿದ್ದೀಯಲ್ವಾ? ಪ್ಲೀಸ್ ಕಣೋ, ನಿನ್ನ ದಮ್ಮ ಅಂತೀನಿ, ನನ್ನ ಬಚಾವ್ ಮಾಡು. ಸರಿ, ನೀನು ಎಷ್ಟು ಬೇಡ್ಕೋತಿದ್ದೀಯಾ ಅಂತ ನಿನಗೆ ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೀನಿ. ಇಲ್ಲ ಅಂದರೆ ನಾನು ಅವನಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ, ಬಂದೇ ಇರು ಅಂತ ಹೇಳಿ ಅವನ ಸೀಟ್ ಹತ್ತಿರ ಹೋದನು. ಸನ್ನಿಯ ಹತ್ತಿರ ಹೋಗಿ ನಿಂತ ಗಗನ್ ಸನ್ನಿಯನ್ನು ನೋಡಿದಾಗ ಸನ್ನಿ ಕೂಡಲೇ ಅಗಸ್ತ್ಯನ ತೊಡೆ ಸವರುತ್ತಿದ್ದ ಕೈಯನ್ನು ಹಿಂದೆ ತೆಗೆದುಕೊಂಡನು. ಸನ್ನಿ, ನೀನೆಲ್ಲ ಹೋಗಿ ಕೂತ್ಕೋ, ನಂಗೆ ಸ್ವಲ್ಪ ಇವನ ಜೊತೆ ಮಾತಾಡೋಕ್ಕಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಗೆಸ್ಟ್ ಹೌಸ್ ಬಂದ್ಬಿಡುತ್ತೆ, ಆಮೇಲೆ ಮಾತಾಡು. ಈಗ ಏನು ಅಷ್ಟು ಅರ್ಜೆಂಟಾಗಿ ಮಾತಾಡೋಕ್ಕಿರೋದು? ಅದು ಆದ್ದೇಳು ವಿಷಯ ಮಾತಾಡಬೇಕು, ನೀನು ಸ್ವಲ್ಪ ಅಲ್ಲಿ ಹೋಗಿ ಕೂತ್ಕೋ ಅಂತ ಹೇಳಿದಾಗ ಸನ್ನಿ ಒಲ್ಲದ ಮನಸ್ಸಿನಿಂದ ವಿಧಿ ಇಲ್ಲದೆ ಅಲ್ಲಿಂದ ಎದ್ದು ಬೇರೆ ಕಡೆ ಹೋಗಿ ಕುಳಿತುಕೊಂಡನು. ಈ ಗಗನ್ ಯಾವಾಗಲೂ ರಾಂಗ್ ಟೈಮಲ್ಲಿ ಬಂದ್ಬಿಡ್ತಾನೆ. ಅದೇನು ಅಷ್ಟೊಂದು ಅರ್ಜೆಂಟ್ ವಿಷಯ ಈಗ ಮಾತಾಡೋಕ್ಕಿರೋದು, ಆಮೇಲೆ ಮಾತಾಡಿದ್ರಾಗಲ್ವಾ? ಛೇ, ಅಗಸ್ತ್ಯನ ಜೊತೆ ಕೂತಿದ್ದಾಗ ಒಳ್ಳೆ ಮೂಡ್ ಬಂದಿತ್ತು, ಇವನು ಅದನ್ನೆಲ್ಲ ಹಾಳು ಮಾಡಿಬಿಟ್ಟ. ಇಂಥ ಒಳ್ಳೆ ಕ್ಷಣ ಇನ್ನು ಯಾವತ್ತು ಬರ್ತೇನೋ ಅಂತ ಕೋಪದಿಂದ ಬಡಬಡಿಸತೊಡಗಿದನು. ಇತ್ತ ಸನ್ನಿ ಬೇರೆ ಕಡೆ ಹೋಗಿ ಕೂತಾಗ ನಿಟ್ಟಿಸಿರು ಬಿಟ್ಟ ಅಗಸ್ತ್ಯ, ನನ್ನನ್ನು ಬಚಾವ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಕಣೋ, ಇಲ್ಲ ಅಂದಿದ್ರೆ ಇವತ್ತು ನನ್ನ ಪರಿಸ್ಥಿತಿ ಏನಾಗಿರ್ತಿತ್ತ ಏನೋ. ಆದರೂ ಅಗಸ್ತ್ಯ ಏನೋ ಒಂಥರ ಮಜಾ ಇತ್ತಲ್ವಾ ಅಂತ ರೇಗಿಸಿದ ಗಗನ್ ಸನ್ನಿ ಮಾಡಿದ ಹಾಗೆ ಅವನ ತೊಡೆಯನ್ನು ಸವರತೊಡಗಿದನು. ಇದನ್ನು ನೋಡಿದ ಅಗಸ್ತ್ಯ ಬೆಚ್ಚಿ ಬಿದ್ದು, ಅವನ ಗಾಳಿ ನಿನಗೆ ತಾಗ್ಬಿಡ್ತಾ ಹೀಗೆ? ಹೌದು ಅಗಸ್ತ್ಯ ಅಂತ ಹೇಳಿ ಮತ್ತೆ ಸನ್ನಿ ತಾರೆ ಮಾತನಾಡುತ್ತಾ ಅವನ ಕಾಲೆಳೆಯತೊಡಗಿದನು. ಇದನ್ನು ನೋಡಿದ ಅಗಸ್ತ್ಯ ಅವನ ಕೈಯನ್ನು ಅದುಮಿ,
ನನ್ನ ಮಗನೇ, ನನಗೆ ಪ್ರಾಣ ಸಂಕಟ ಆಯಿತು, ನಿನ್ನ ಚೆಲ್ಲಾಟ ಅಲ್ವಾ, ನನ್ನನ್ನು ಬಚಾವ್ ಮಾಡೋಕ್ಕೆ ಬಂದಿದೆ ಅಂದರೆ ನನ್ನನ್ನೇ ರೇಗಿಸ್ತೀಯಾ ಅಂತ ಹೇಳಿ ಮತ್ತೆ ಅವನ ಕೈಯನ್ನು ಜೋರಾಗಿ ಅದುಮಿದನು. ಆಗ ಗಗನ್ ನೋವಿನಿಂದ ಮೆತ್ತಗೆ ಕಿರಿಚಿ, ಕೈ ಬಿಡು ಅಗಸ್ತ್ಯ, ನೋವಾಗ್ತಾ ಇದೆ. ಬಿಡಲ್ಲ, ಇನ್ಮೇಲೆ ಈ ಥರ ಮಾತಾಡಲ್ಲ ಅಂತ ಹೇಳು, ಆಮೇಲೆ ಕೈ ಬಿಡ್ತೀನಿ. ಆಯಿತು ಮಾರಯ್ಯ, ಮಾತಾಡಲ್ಲ, ಈಗಲಾದರೂ ಕೈ ಬಿಡು, ನೋವಾಗ್ತಾ ಇದೆ ಕಣೋ, ನಿನ್ನ ತಮ್ಮ ಅಂತೀನಿ, ಪ್ಲೀಸ್ ಬಿಟ್ಬಿಡು. ಹಾಗೆ ಬಾ ದಾರಿಗೆ, ಇನ್ಮೇಲೆ ಈ ಥರ ಎಲ್ಲ ಮಾತಾಡಿದರೆ ಇದಕ್ಕಿಂತ ಜಾಸ್ತಿಯಾಗಿ ಪನಿಷ್ ಮಾಡ್ತೀನಿ ಅಂತ ಹೇಳಿ ಅವನ ಕೈಯನ್ನು ಬಿಟ್ಟನು. ಅಷ್ಟರಲ್ಲಿ ಸ್ಟಾಪ್ ಕೂಡ ಬಂದು ಬಿಟ್ಟಿತು. ಎಲ್ಲರೂ ಬಸ್ಸಿನಿಂದ ಇಳಿದರು. ಬೃಂದ ಅರ್ಜುನನ ಜೊತೆ ಇಳಿದಳು. ಅವನ ಜೊತೆ ಕ್ಲೋಸ್ ಆಗಿ ಬರುತ್ತಿದ್ದ ಬೃಂದಾಳನ್ನು ನೋಡಿ ಅಗಸ್ತ್ಯನ ಪಿತ್ತ ನೆತ್ತಿಗೇರತೊಡಗಿತು. ಕೋಪನ ಕಂಟ್ರೋಲ್ ಮಾಡಿಕೊಂಡು ಅವನು ಆದ್ಯಳ ಜೊತೆಗೇನೆ ಬರತೊಡಗಿದನು. ಆದ್ಯ ತುಂಬಾ ಮಂಕಾಗಿದ್ದಳು. ಅರ್ಜುನ್ ಬೃಂದಾಳನ್ನು ಅವಳ ಮನೆ ತನಕ ಬಿಡಲು ಹೋದನು. ಇದನ್ನು ನೋಡಿದ ಆದ್ಯಾಳಿಗೆ ಇನ್ನಷ್ಟು ನೋವಾಗತೊಡಗಿತು. ಪಕ್ಕದಲ್ಲಿ ಅಗಸ್ತ್ಯ ಇದ್ದುದರಿಂದ ಅಳುವನ್ನು ಕಂಟ್ರೋಲ್ ಮಾಡಿಕೊಂಡಳು. ಅಗಸ್ತ್ಯ ಆದ್ಯಾಳನ್ನು ಮನೆಗೆ ಕಳುಹಿಸಿ ಅವನು ಗೆಸ್ಟ್ ಹೌಸ್ಗೆ ಹೋದನು. ಸನ್ನಿ ಬೇಗ ಬೇಗನೆ ಅವನ ಹಿಂದೆ ಹೋಗತೊಡಗಿದನು. ಇದನ್ನು ನೋಡಿದ ಗಗನ್, ಲೋ ಮಗ, ನಿನ್ನ ಗರ್ಲ್ ಫ್ರೆಂಡ್ ಅಲ್ಲಲ್ಲ ನಿನ್ನ ಬಾಯ್ ಫ್ರೆಂಡ್ ಬೇಗನೆ ನಿನ್ನ ಹತ್ರ ಬರ್ತಿರುವಾಗಿದೆ. ಹೌದಾ? ಹಾಗಾದ್ರೆ ನೀನು ಎಲ್ಲೂ ಹೋಗ್ಬೇಡ, ನನ್ನ ಜೊತೆಗೆ ನೀರು. ಅಯ್ಯೋ, ನನಗೆ ಜೋರಾಗಿ ಸುಸ್ಸು ಬರ್ತಾ ಇದೆ ಕಣೋ, ನಾನು ಹೋಗ್ಬೇಕು. ಅದನ್ನ ಆಮೇಲೆ ಮಾಡು, ಈಗ ನನ್ನ ಜೊತೆ ಇರ್ಬೇಕಷ್ಟೇ. ಅಯ್ಯೋ, ನನ್ನಿಂದ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಕಣೋ, ನಾನು ಈಗ ಬಂದೆ ಅಂತ ಹೇಳಿ ಬಾತ್ರೂಮ್ಗೆ ಓಡಿ ಹೋದನು. ಅವನು ಹೋಗುವುದನ್ನು ನೋಡಿ ಗಾಬರಿಯಾದ ಅಗಸ್ತ್ಯ, ಅಯ್ಯೋ, ಈಗ ನಾನು ಏನು ಮಾಡಲಿ, ಇವನಿಂದ ಹೇಗೆ ತಪ್ಪಿಸ್ಕೊಳ್ಳಿ, ಈ ನನ್ನ ಮಗ ಇವಾಗಲೇ ಬಾತ್ರೂಮ್ಗೆ ಹೋಗ್ಬೇಕಾ ಅಂತ ಅಂದುಕೊಳ್ಳುತ್ತಿರುವಾಗ ಅವನ ಹತ್ತಿರ ಬಂದ ಸನ್ನಿ ಅವನ ಕೈ ಹಿಡಿದು, ಅಗಸ್ತ್ಯ ಫ್ರೀ ಇದೆಯಾ? ಫ್ರೀನಾ? ನಾನಾ? ಇಲ್ಲ, ನಾನು ಫ್ರೀ ಇಲ್ಲ. ಫ್ರೀ ಇಲ್ಲ ಅಂದರೆ ನನಗೋಸ್ಕರ ಫ್ರೀ ಮಾಡ್ಕೋ ಅಗಸ್ತ್ಯ, ನಾನು ಎಲ್ಲೋ ಹೋಗಬೇಕು ಅಂತ ತೊದಲುತ್ತಾ ಹೇಳಿದಾಗ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದ ಸನ್ನಿ, ಎಲ್ಲಿ ಹೋಗ್ಬೇಕು ಅಗಸ್ತ್ಯ? ಎಲ್ಲಿ ಹೋಗುತ್ತಿದ್ರೆ ಆಮೇಲೆ ಹೋಗು, ಈಗ ನನ್ನ ಜೊತೆ ಇರು, ನಾನು ನಿನ್ನ ಜೊತೆ ಮಾತಾಡೋಕ್ಕಿದೆ. ಅದು ಅಂಕಲ್ ಕರೆದಿದ್ದಾರೆ, ನಾನು ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಹೋಗಲು ಅನುವಾದನು. ಅಷ್ಟರಲ್ಲಿ ಕತೆ ಮುಂದುವರಿಯುವುದು. ಸನ್ನಿ ಏನು ಮಾಡಲು ಹೊರಟಿದ್ದಾನೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.